ಟೆಸ್ಟ್ ಮಾಡ್ತಾ ಇದ್ರಿ, ಎಲ್ಲಿಗೆ ಬರುತ್ತೆ ಇನ್ನೂ ಎಷ್ಟು? ಸರ್, ಮೊದಲನೇದಾಗಿ ಪ್ರತಿಧ್ವನಿ ಚಾನಲ್ಗೆ ನಾನು ನೋಡಿದ್ದೀನಿ, ಪ್ರೋ ಪೀಪಲ್ ಕಂಟೆಂಟ್ ಮಾಡ್ತೀರಾ. ಇವತ್ತು ಕೂಡ ಇಲ್ಲಿ ಬಂದು ನಿಂತಿದ್ದೀರಾ ಬೆಳಿಗಿಂದ, ನಿಮ್ಗೆ ಅಪ್ರಿಷಿಯೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ನಿಮಗೂ ಬೆನ್ಮೂಳೆ ಇದೆ ಅಂದ್ಬಿಟ್ಟು ನೀವು ಪ್ರೂವ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಸೊ ನಾನು ಒಬ್ಬ ಟೀಚರು ಸರ್. ನಾನು ಇವತ್ತು ನೋಡಿ ಈ ಪ್ರತಿಭಟನೆ ಇದು ಸಡನ್ ಆಗಿ ಬಂದಿಲ್ಲ ಅಂತ ನನ್ನ ಒಪಿನಿಯನ್. ತುಂಬಾ ಜನಗಳ ವರ್ಷಾನುಗಟ್ಟಲೆ ಕೋಪ ಏನಿತ್ತು, ಆ ಕೋಪಕ್ಕೆ ಒಂದು ವೇದಿಕೆ ಸಿಕ್ಬಿಟ್ಟಿದೆ. CJP ಅನ್ನೋ ಒಂದು ಪಕ್ಷನೂ ಈ ತರ ಟೈಮಲ್ಲಿ ಆಗೋಗ್ಬಿಟ್ಟಿದೆ, ಅಪ್ರಿಷಿಯೇಟ್ ಮಾಡ್ಬಿಟ್ಟಿದ್ದಾರೆ, ಸ್ಟೇಜ್ ಸಿಕ್ಬಿಟ್ಟು ಸೋನಂ ಸರ್ ಬಂದ್ಬಿಟ್ಟಿದ್ದಾರೆ. ಇದೆಲ್ಲ ಸೇರಿ ಏನಂದ್ರೆ ಈ ನಮ್ಮ ದೇಶ ಇವತ್ತು ಒಂದು ವಾಲ್ಕೆನ ಮೇಲೆ ನಿಂತಿದೆ. ಹಿಂದೆ ನಿಂತಿತ್ತು ಅಂದ್ರೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ, ಇವಾಗ ವಾಲ್ಕೆನ ಎರಪ್ಟ್ ಆಗಿದೆ, ಕೋಪ ಬಂದಿದೆ. ಆ ಕೋಪ ಸಿಟ್ಟಿಗೊಂದು ವೇದಿಕೆ ಸಿಕ್ಕಿದೆ, ಅದಕ್ಕೆ ಬರ್ತಾ ಇದ್ದಾರೆ, ಇನ್ನೂ ಮುಂದುವರಿಯುತ್ತಿದ್ದು. ಸೊ ನೆಕ್ಸ್ಟ್ ನಾನು ಹೇಳಕ್ಕೆ ಸರ್, ಧರ್ಮೇಂದ್ರ ಪ್ರಧಾನ್ ಅವರು, ನಾನು ಟೀಚರ್ ಆಗಿ ಹೇಳ್ತಾ ಇದ್ದೀನಿ ಸರ್, ಅವರು ರೆಸಿಗ್ನೇಷನ್ ಮಾಡಬೇಕು, ಕರೆಕ್ಟು. ಅದೊಟ್ಟಿಗೆ ಅಷ್ಟಕ್ಕೆ ಸಮಸ್ಯೆ ಬಗೆಹರಿಯಲ್ಲ ಅನ್ನೋದು ನನ್ನ ಒಪಿನಿಯನ್. ಇವತ್ತು ನೀಟ್ ಏನಾಗಿದೆ ಅಲ್ಲ ಸರ್, ನೀಟು ಒಂದು ಚೀಟು. ಬಿಜೆಪಿ ಸರ್ಕಾರ ಬಂದ ಮೇಲೆ ಆಕ್ಚುಲಿ ಕಾಂಗ್ರೆಸ್ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದ್ದನ್ನ 2010ರಲ್ಲಿ, ಅವಾಗ ಜನಗಳ ವಿರೋಧ ಮಾಡಿ ವಾಪಸ್ ಮಾಡಿದ್ರು. ಬಿಜೆಪಿ 2014 ತಗೊಂಬಂದ್ರು. ನೀಟ್ ಸರ್ ತಗೊಂಬಂದಿದೆ ಯಾಕೆ ಅಂದ್ರೆ, ಪ್ರೈವೇಟ್ ಕೋಚಿಂಗ್ ಕಂಪನಿಗಳಿಗೆ, ಕೋಚಿಂಗ್ ಇದಕ್ಕೆ ಅವರಿಗೆ ಒಂದು ರತ್ನಗಂಬಳಿ ಅಳಿಸಿದ್ದಾರೆ. ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ, ಪ್ರೈವೇಟ್ ಕೋಚಿಂಗ್ ಅವರ ದುಡ್ಡು ವ್ಯಾಲ್ಯೂ ಎಷ್ಟು ಅಂದ್ರೆ 80,000 ಕೋಟಿ. ಇನ್ನು 2 ವರ್ಷದಲ್ಲಿ 1 ಲಕ್ಷ ಕೋಟಿನೂ ದಾಟುತ್ತೆ. ಅಂದ್ರೆ ನಮ್ಮ ಎಜುಕೇಶನ್ ಬಜೆಟ್ ಗಿಂತ ಜಾಸ್ತಿ ದುಡ್ಡು ಅಲ್ಲಿದೆ ಅಂತ. ಸೊ ಇದೊಂದು ಲಾಬಿ. ಈ ಲಾಬಿಯಲ್ಲಿ ರಾಜಕಾರಣಿಗಳಿದ್ದಾರೆ, ಈ ಲಾಬಿಯಲ್ಲಿ ರಾಜಕಾರಣಿ ಎಲ್ಲಾ ಪಕ್ಷದವರು ಇದ್ದಾರೆ, ಕೋಚಿಂಗ್ ಮಾಫಿಯಾ ಇದೆ. ಇವತ್ತು ಹೆಂಗಿದೆ ಅಂದ್ರೆ, ವಿದ್ಯಾರ್ಥಿಗಳು ಸರ್ ಯಾರು ಈ ನೋವು ಕೇಳ್ತಿಲ್ಲ. ಸತ್ತೋದ್ರು ವಿದ್ಯಾರ್ಥಿಗಳು. ಯಾಕೆ ಸತ್ತೋದ್ರು ಅಂತ ಯೋಚನೆ ಮಾಡ್ತೀವಿ. ಯಾಕೆ ಸತ್ತೋದ್ರು ಅಂದ್ರೆ 5 ಲಕ್ಷ 10 ಲಕ್ಷ ಅಪ್ಪ ಅಮ್ಮ ಕೊಟ್ಟಿದ್ದಾರೆ ಓದ್ಸಕ್ಕೆ, ಇವಾಗ ಕ್ಲಿಯರ್ ಆಗಿಲ್ಲ. ಅಪ್ಪ ಅಮ್ಮ ಲೋನ್ ಅಲ್ಲಿ ಇದ್ದಾರೆ, ಹೆಂಗ್ ಮುಖ ತೋರಿಸ್ಲಿ ಅಂತ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನಾವು ಪ್ರಶ್ನೆ ಏನ್ ಮಾಡ್ಬೇಕು ಅಂದ್ರೆ, ಯಾಕೆ ಫೀಸ್ಗಳು ಇಷ್ಟ ಆಗಿದೆ? ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಇರೋದು 57,000 ಸೀಟ್ ಅಷ್ಟೇ, 54,000 ಅಷ್ಟೇ. ಯಾಕೆ ಈ ಸರ್ಕಾರಗಳು, ಎಲ್ಲಾ ಸರ್ಕಾರಗಳು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಜಾಸ್ತಿ ತೆಗಿತಾ ಇಲ್ಲ? ಪ್ರೈವೇಟ್ ಯಾಕೆ ತೆಗಿತಾ ಇದ್ದೀರಾ? ಗೌರ್ಮೆಂಟ್ ತೆಗಿಬೇಕು ಹೆಚ್ಚೆಚ್ಚು, ಅವಾಗ ಮೆರಿಟೋರಿಯಸ್ ಮಕ್ಕಳಿಗೆ ಸೀಟ್ ಸಿಗುತ್ತೆ. ಇವತ್ತು ನೋಡಿ 22 ಲಕ್ಷ ಜನ ಸ್ಟೂಡೆಂಟ್ಸ್ ಬರೀತಾರೆ ನೀಟ್ ಎಕ್ಸಾಮ್. ಸಿಗೋದು ಎಷ್ಟು ಜನಕ್ಕೆ? 1,15,000 ಜನಕ್ಕೆ ಮಾತ್ರ ಸೀಟ್ ಸಿಗೋದು. ಅದರಲ್ಲಿ ಅರ್ಧ ಸೀಟ್ ಪ್ರೈವೇಟ್ ಸೀಟ್, ಮ್ಯಾನೇಜ್ಮೆಂಟ್ ಸೀಟು. ಸೂಟ್ ಕೇಸ್ ತಗೊಂಬನೇ ಕೊಡ್ತಾರೆ, ದುಡ್ಡಿನವ್ರು ಕೊಡ್ತಾರೆ. ನೀಟ್ ಇವತ್ತು ಹೇಳ್ತಾರೆ 50% ಕ್ವಾಲಿಫೈ ಆಗಿದ್ದಾರೆ ಅಂತ. ಏನು 116 ಮಾರ್ಕ್ಸ್ ತಂದ್ರು ಕ್ವಾಲಿಫೈ. ಅವ್ರು ಗೌರ್ಮೆಂಟ್ ಅಲ್ಲಿ ಸಿಗಲ್ಲ, ಅವ್ನು 2 ಕೋಟಿ 1 ಕೋಟಿ ಕೊಟ್ಟರೆ ಪ್ರೈವೇಟ್ ಅಲ್ಲಿ ಸಿಗುತ್ತೆ. ಸೊ ಅದಕ್ಕೆ ನಮ್ಮ ಹೋರಾಟ ಏನಿರ್ಬೇಕಲ್ಲ ಸರ್, ಶಿಕ್ಷಣ ವ್ಯಾಪಾರೀಕರಣ ವಿರುದ್ಧ ಹೋರಾಟ ಆಗಬೇಕು. ಅದನ್ನು ನಮ್ ಡಿಮ್ಯಾಂಡ್ ಆಗಬೇಕು. ನೀಟ್ ತೆಗಿಬೇಕು. ಸಿಇಟಿ ಚೆನ್ನಾಗಿ ನನ್ ಕೇಳ್ತೀರಾ ಸರ್, ನನ್ನ ಟೀಚರ್ ಸಿಇಟಿ ಚೆನ್ನಾಗಿತ್ತು, ಸಿಇಟಿ ಅಲ್ಲಿ ನಮ್ಮ ರಾಷ್ಟ್ರ ನಡೀತಾ ಇದ್ದು, ನಮ್ಮ ಹುಡುಗರು ಸೀಟ್ ಸಿಗ್ತಾ ಇತ್ತು. ಇವಾಗ ಸೀಟ್ ಸಿಗ್ತಾ ಇಲ್ಲ. 15% ಆಲ್ ಇಂಡಿಯಾ ಕೋಟಾಗ ಹೋಗಿದೆ, ಆಯ್ತಾ? ಆಮೇಲೆ NRI ಕೋಟ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಫಾರಿನ್ ಸ್ಟೂಡೆಂಟ್ಸ್ ಬಂದು ಇಲ್ಲಿ ಓದ್ಬೇಕಂತೆ. ನಮ್ಮ ಸೀಟ್ ತಗೊಳ್ತಾ ಇದೆ NI ಸ್ಟೂಡೆಂಟ್ ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಾ ಇದೆ. 15% NRI ಕೋಟ ಇದೆ ಕಾಂಗ್ರೆಸ್ ಸರ್ಕಾರ. ಸರ್, ಕಾಂಗ್ರೆಸ್ ಬಿಜೆಪಿಗೂ ಎಜುಕೇಶನ್ ಪಾಲಿಸಿಯಲ್ಲಿ ವ್ಯತ್ಯಾಸನೇ ಇಲ್ಲ. ಇಬ್ರು ಕೂಡ ಶಿಕ್ಷಣನ ಮಾರಾಟ ಮಾಡಕ್ಕೆ ಇರೋದು. ಇದನ್ನ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಬೇಕು. ನಾವು ಪ್ರೊಟೆಸ್ಟ್ ಮಾಡೋ ಧರ್ಮೇಂದ್ರ ಪ್ರಧಾನ್ ಮುಂದಿನ ವರ್ಷ ಲೀಕ್ ಆಗೋದು ಏನ್ ಗ್ಯಾರಂಟಿ? ಅದಕ್ಕೆ ನಾವ್ ಹೇಳ್ತಾ ಇರೋದು, ನೀಟ್ ಅನ್ನೋದೇನಿದೆಯಲ್ಲ ಅದನ್ನ ತೆಗಿಬೇಕು ಫಸ್ಟ್. ಒಂದು. ಎರಡನೇದು ಸರ್, ಈ ಕೋಚಿಂಗ್ ಮಾಫಿಯಾನ ಕಟ್ ಮಾಡಬೇಕು. ಇವತ್ತು ನೀವು ಬರೀ ಕೋಚಿಂಗ್ ಮಾಡೋದ್ರಿಂದ ಅವ್ರನ್ನೇ ಇವತ್ತು ಅಂದ್ರೆ ಸೀಟ್ಗಳನ್ನ ಜಾಸ್ತಿ ಮಾಡಿದ್ರೆ ಸರ್, ಸೀಟ್ಗಳನ್ನ ಹೆಚ್ಚೆಚ್ಚು ಮಾಡಬೇಕು. ಕಾಲೇಜನ್ನೇ ಕೋಚಿಂಗ್ ಮಾಫಿಂಗ್ ಒಂದು ಕಡಿವಾಣ ಹಾಕಬೇಕು. ಇವತ್ತು NTA ಅಂತ ಇದೆ, ಅಲ್ಲಿ ಯಾರು ಶಿಕ್ಷಣ ತಜ್ಞ ಯಾರು ಇಲ್ಲ, ಎಲ್ಲ ಏಜೆನ್ಸಿ ಅವರು, ದುಡ್ಡು ಮಾಡೋರು, ರಾಜಕಾರಣಿಗಳಿದ್ದಾರೆ. ಶಿಕ್ಷಣ ತಜ್ಞರು ಹೋದ್ರೆ, ನಮ್ಮಂತವ್ರು ಹೋದ್ರೆ, ಟೀಚರ್ಸ್ಗಳು ಹೋದ್ರೆ ನಾವು ನಡೆಸ್ತೀವಿ ಚೆನ್ನಾಗಿ ಎಕ್ಸಾಮ್. ಅದನ್ನ ಮಾಡ್ಬೇಕು ಸರ್ಕಾರ. ಅದಕ್ಕೆ ನಾನು ಹೇಳ್ತೀನಿ ಸರ್, ಆಲ್ ಇಂಡಿಯಾ ಎಕ್ಸಾಮೇ ತಪ್ಪು. ಇಡೀ ದೇಶಕ್ಕೆ ಒಂದು ಎಕ್ಸಾಮ್ ಸರಿ ಹೋಗಲ್ಲ. ಅವರ ರಾಷ್ಟ್ರದಲ್ಲಿ, ಅವರ ರಾಜ್ಯದಲ್ಲಿ ಒಂದು ಎಕ್ಸಾಮ್ ಮಾಡ್ಕೊಳ್ಳಿ ಅಂತ ಈ ಡಿಮ್ಯಾಂಡ್ ಅನ್ನ ನಾವು ಎತ್ತಬೇಕು ಸರ್. ಎಲ್ಲಾ ಮಕ್ಕಳಿಗೂ ಇವತ್ತು ನೋಡಿ, ಇಲ್ಲೇ ನೀವೆಲ್ಲ ಆಮೇಲೆ ಸಾಧ್ಯ ಆದ್ರೆ ಹೋಗಿ BMC ಬೆಂಗಳೂರು ಮೆಡಿಕಲ್ ಕಾಲೇಜ್ ಇದೆ, ಅಟಲ್ ಬಿಹಾರಿ ಮೆಡಿಕಲ್ ಕಾಲೇಜ್ ಇದೆ. ಎಷ್ಟು ಜನ ಬಡ ಮಕ್ಕಳಲ್ಲಿ ಇದ್ದಾರೆ, ರೈತರ ಮಕ್ಕಳು ಎಷ್ಟು ಜನ ಬಂದಿದೆ ನೋಡಿ. ನೀವು ಒಬ್ರು ಸಿಕ್ಕರೆ ಹೆಚ್ಚು. ಯಾಕೆ ಬರ್ತಾ ಇಲ್ಲ ಬಡ ಮಕ್ಕಳು ಅಂದ್ರೆ, ಇವತ್ತು ನೀಟ್ ಬರೆಯಕ್ಕೆ ಆಗಲ್ಲ. ಕೋಚಿಂಗ್ 6ನೇ ಕ್ಲಾಸಿನ ಕೋಚಿಂಗ್ ಕೊಡ್ತಾರೆ ಸ್ಕೂಲ್ಗಳಲ್ಲಿ, 3 ಲಕ್ಷ 2 ಲಕ್ಷ ಫೀಸ್ ತಗೊಂಡು. ಯಾರು ಡಾಕ್ಟರ್ ಆಗ್ತಾರೆ ಅಂದ್ರೆ, ದುಡ್ಡಿರೋ ಡಾಕ್ಟರ್ ಆಗ್ತಾರೆ, ಬಡ ಮಕ್ಕಳು ಡಾಕ್ಟರ್ ಆಗಲ್ಲ. ಅದನ್ನ ನಾವು ಪ್ರಶ್ನೆ ಮಾಡಬೇಕು. ಎಲ್ಲರೂ ಮೆಡಿಕಲ್ ಎಜುಕೇಶನ್ ಹೋಗೋ ತರ ವ್ಯವಸ್ಥೆ ಬರೋಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು. ಧರ್ಮೇಂದ್ರ ಪ್ರಧಾನ್ ರಿಸರ್ವೇಶನ್ ಮಾಡಬೇಕು, NTA ಅಬಾಲಿಷ್ ಆಗಬೇಕು, ನೀಟು ಕ್ಯಾನ್ಸಲ್ ಆಗಬೇಕು, ರಾಜ್ಯಗಳಿಗೆ ಬಿಡಬೇಕು. ನಮ್ಮ ಮಕ್ಕಳಿಗೆ ಏನ್ ಮಾಡೋಕೆ ನಮ್ಗೆ ಗೊತ್ತಿದೆ, ರಾಜ್ಯಗಳು ಅದನ್ನ ಮಾಡಿ ನಮ್ಮ ಹೋರಾಟ ಅಲ್ಲಿಗೆ ಹೋಗ್ಬೇಕು. ಸೊ ಇಲ್ಲಿಗೆ ನಿಲ್ಲಬಾರ್ದು. ಆಮೇಲೆ ಇಷ್ಟೇ ಅಲ್ಲ, ನಮ್ಮ ಇದು ಇವಾಗ ಧರ್ಮೇಂದ್ರ ಪ್ರಧಾನ್ ರಿಸರ್ವೇಶನ್ ಕೊಡಲ್ಲ ಬಿಡಿ. ಅವರು ಎಷ್ಟು ಆರೋಗ್ಯ ಕೊಡಲ್ಲ. ಬರೋ ದಿನಗಳಲ್ಲಿ ಅವ್ರು ಯಾಕೆ ಕೊಡೋದು ಅಂತ ಗೊತ್ತವ್ರು. ಕೊಟ್ಟರೆ ಆಮೇಲೆ ನಾಳೆ ಇನ್ನೊಂದು ಕೇಳ್ತಾರೆ, ನಾಳೆ ನಿರುದ್ಯೋಗ ಸಮಸ್ಯೆ ಅಂತ ಅವ್ನು ರಾಜೀನಾಮೆ ಕೊಡಿ ಅಂತ ರೈತರು ಬರ್ತಾ ಇದ್ದಾರೆ, ಇವನ್ ರಾಜೀನಾಮೆ ಕೊಡಿ, ಎಲ್ಲ ರಾಜೀನಾಮೆ ಕೊಡ್ತಾ ಇದ್ರೆ ಆಮೇಲೆ ಏನಾಗೋಗ್ಬಿಡುತ್ತೆ ಅಂತ ಬೈದಲ್ಲಿ ಕೊಡಲ್ಲ ಅವರು. ಏನ್ ಮಾಡಿದ್ದಾರೆ ಮೋದಿ? ಹಂಗಾದ್ರೆ ದೇಶದಲ್ಲಿ ಅಧಿಕಾರ ನಡೆಸಿ ಇಷ್ಟೆಲ್ಲ ಸಮಸ್ಯೆಗಳಿದಾವೆ ಅಷ್ಟೇ. ಇಷ್ಟೇ ನನ್ ಕೇಳಿದ್ರೆ ಅವರ ಅಚೀವ್ಮೆಂಟ್ ಏನು ಅಂದ್ರೆ, ದೇಶದಲ್ಲಿ ವಿಭಜನೆ ಮಾಡೋದು.
ಮಾಡೋದು. ಇವತ್ತು ಎರಡು ಭಾಗ, ದೇಶ ಪ್ರೇಮಿಗಳು ದೇಶದ್ರೋಹಿಗಳು ಅಂತ ಎರಡು ಭಾಗ ಮಾಡಿರೋದು, ಹಿಂದೂ ಮುಸ್ಲಿಂ ಅಂತ ಗಲಾಟೆ ತಂದಿರೋದು, ಆಮೇಲೆ ದೇಶನೇ ಅದಾನಿ ಅಂಬಾನಿ ಅಂತ ಶ್ರೀಮಂತರಿಗೆ ಮಾರಿರೋದು, ಎಲ್ಲವನ್ನು ಖಾಸೀಕರಣ ಮಾಡಿರೋದೇ ಇವರ ದೊಡ್ಡ ಕೊಡುಗೆ. ಸೊ ಹಂಗಂದ್ರೆ ನಾನು ಹೇಳೋದು ಹಂಗಂದ್ರೆ ಕಾಂಗ್ರೆಸ್ ಆಲ್ಟರ್ನೇಟಿವ್ ಖಂಡಿತ ಅಲ್ಲ ಅಂತೀನಿ ನಾನು. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಈ ತರ ಹೋರಾಟ ಆಗೋದೇ ಡೆಮೋಕ್ರಸಿಯ ನಿಜವಾದ ಒಂದು ಮೀನಿಂಗ್. ಆಮೇಲೆ ಈ ತರ ಹೋರಾಟಗಳು ಹೆಚ್ಚೆಚ್ಚು ಆಗಬೇಕು ಬರೋ ದಿನಗಳಲ್ಲಿ, ಅವಾಗ ಡೆಮೋಕ್ರಸಿ ಉಳಿಯುತ್ತೆ. ಅದೇ ನಮ್ಮ ದೇಶದ ಭವಿಷ್ಯ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.